ಚೀಸಿ ಸ್ವೀಟ್ ಕಾರ್ನ್ ಫ್ರೈನ ಈಸಿಯಾಗಿ ಮಾಡೋಣ ಬನ್ನಿ. 2000 years later. ಎಸ್, ನೆಕ್ಸ್ಟ್ ಇಲ್ಲಿ ಸೋರೆಕಾಯಲ್ಲಿ ಪಲ್ಯ ಆ್ಯಂಡ್ ರಾಗಿ ರೊಟ್ಟಿನ ಎಷ್ಟು ಸಿಂಪಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋಣ ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಸ್, ಇಲ್ಲಿ ಸ್ವೀಟ್ ಕಾರ್ನ್ ಆಲ್ರೆಡಿ ನಾನು 10 to 15 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನಿಲ್ಲಿ ಪಿಜ್ಜಾಗೆ ಹಾಕುವಂಥ ಪಾಸ್ತಾ ಸಾಸ್ನ ಇಟ್ಕೊಂಡಿದ್ದೀನಿ, ಟೊಮೊಟೊ ಸಾಸು. ನೆಕ್ಸ್ಟ್ ಇಲ್ಲಿ ಚೀಸು, ಒಂದೇ ಒಂದು ಲೇಯರಷ್ಟು ಚೀಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿನೇ ಆಗಿರಬೇಕು. ಆ್ಯಂಡ್ ಸ್ವಲ್ಪ ಸಣ್ಣದಾಗಿ, ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ನಾನು ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲರ ಮನೇಲೂ ಒಂದು ಸ್ಟಿಕ್ ಇದ್ದೇ ಇರುತ್ತೆ. ಅದನ್ನು ನಾವು ಈ ಥರ ಹಿಂಗೆ ಚುಚ್ಕೊಳ್ಳೋದ್ರಿಂದ ಹಿಂಗೆ ರೊಟೇಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಚೀಸಲ್ಲಿ ಎಲ್ಲ ಕಡೆ ಫ್ರೈ ಆಗೋದಕ್ಕೂ ಅಂತ ಹೇಳಿ ಈ ಥರ ಫಸ್ಟಿಗೆ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪ್ಯಾನನ್ನು ಇಟ್ಕೊಂಡು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಸಾಸ್ನು ಕೂಡ 2 ಟೀ ಸ್ಪೂನಷ್ಟು ಆ್ಯಂಡ್ 3 ಸ್ಪೂನಷ್ಟು ಸಾಕಾಗುತ್ತೆ. ನಿಮಗೆ ಸ್ಪೈಸಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ನಾನು ಲೋ ಸ್ಪೈಸಸಲ್ಲೇ ನಾನು ಮಾಡ್ತಾಯಿದ್ದೀನಿ ಆಲ್ರೆಡಿ. ಯಾಕೆ ಅಂದರೆ ಪಾಪುಗೂ ತಿನ್ನೋದಕ್ಕೆ ಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚೀಸ್ನ ಜಾಸ್ತಿ ಹಾಕಿದ್ದೀನಿ ಆ್ಯಂಡ್ ಚಿಲ್ಲಿನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲೂ ಕೂಡ ಪೆಪ್ಪರ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಅಲ್ಲಿ ಸ್ಟಿಕ್ ಇದೆಯಲ್ಲ, ಅದರಲ್ಲಿ ರೊಟೇಟ್ ಮಾಡ್ತಾ ಬಂದರೆ ಈ ರೀತಿ ಆಗುತ್ತೆ ನೋಡಿ. ಈ ಥರ ತುಂಬ ಟೇಸ್ಟಿಯಾಗಿತ್ತು. ಚೀಸು ಮತ್ತು ಆ ಸಾಸು ಆ್ಯಂಡ್ ಪೆಪ್ಪರು ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ನಾನು ಯಾಕೆ ಸ್ವಲ್ಪ ತೊಗೊಂಡೆ ಅಂತ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಟೇಸ್ಟಿಯಾಗಿರುತ್ತೆ ಗೊತ್ತಾ. ಅದು ಯಾವಾಗಲೂ ಕ್ವಾಂಟಿಟಿ ಕಮ್ಮಿನೇ ಆಗುತ್ತಂತೆ. ಇರಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋಣ ಇದೇ ರೀತಿಯೇ ಟೇಸ್ಟಿಯಾಗಿ. ನೋಡಿ, ಖಾಲಿ ಕೂಡ ಹಾಕೋಯ್ತು ಎಲ್ಲರೂ ತಿಂದು. ಎಸ್, ನೆಕ್ಸ್ಟ್ ನಾನಿಲ್ಲಿ ಒಂದು ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೈಟಿಗೆ ಅಂತ ಹೇಳಿ ಪಲ್ಯ ಮಾಡಿ ಸ್ವಲ್ಪ ರಾಗಿ ರೊಟ್ಟಿ ಮಾಡಿಕೊಂಡು ರಾಗಿ ದೋಸೆ ಮಾಡೋಣ ಅಂತ ಹೇಳಿ, ರಾಗಿ ರೊಟ್ಟಿ ಬೇಡ, ಸ್ವಲ್ಪ ಸಾಫ್ಟಾಗಿರಲಿ ಏನಾದರೂ ಅಂತ ಹೇಳಿ ರೈಸಿಗೆ ಒಂದು ಸ್ವಲ್ಪ ರಾಗಿ ದೋಸೆನ ಮಾಡ್ಕೊಂಡಿದ್ದೀನಿ. ರಾಗಿ ದೋಸೆ ಹೇಗೆ ಮಾಡೋದಂತ ನೋಡ್ಕೊಳ್ಳಿ, ತುಂಬ ಈಸಿ ಮಾತ್ರ. ಆ್ಯಂಡ್ ನಾವು ಇನ್ಸ್ಟಂಟಾಗಿ ಕೂಡ ಮಾಡ್ಕೊಬೋದು ಅದನ್ನು, ನಾನು ರುಬ್ಬೋದು ಬೇಡ, ಏನೂ ಬೇಡ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ನಾನು ಉದ್ದಿನ ಬೇಳೆ, ಮಂಡಿ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇಲ್ಲಿ ಫ್ರೈ ಆಗಿದೆ, ತುಂಬ ಚೆನ್ನಾಗಿ ಗೋಲ್ಡನ್ ಇಷ್ಟು ಬರೋವರೆಗೂ ಫ್ರೈ ಆಗಬೇಕು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಬಾರ್ದು ಅಂತ ಹೇಳಿ ಎಣ್ಣೆಲೆ ಹಾಕ್ಕೊಳ್ಳೋದ್ರಿಂದ ಸ್ಪೈಸಸ್ ಕರೆಕ್ಟಾಗಿ ಎಲ್ಲ ಲೆವೆಲ್ಗೂ ಕೂಡ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲೇ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಕೂಡ ಅಷ್ಟೇ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಗೋಲ್ಡನ್ ಇಷ್ಟು ಬರೋವರೆಗೂ ಏನು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಸ್ವಲ್ಪ ಬೆಂದಿದೆ ಅಂತ ನಿಮ್ಗೆ ಅನಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ನಾನು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಹಾಗೆ ಕರಿಬೇವಿನ ಸೊಪ್ಪು ಆ್ಯಂಡ್ ಟೊಮೊಟೊ, ಒಂದು ಅರ್ಧ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಹುಳಿ ಟೊಮೊಟೊ, ಸೊ ಅದರಿಂದ ನಾನು ಅರ್ಧ ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಸ್ವೀಟ್ ಟೊಮೊಟೊ ಆದರೆ 1 ಟೊಮೊಟೊನ ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸೋರೆಕಾಯಿನೂ ಕೂಡ ನಾನು ಈ ರೀತಿಯೇ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇಗ ಬೇಕು ಅನ್ನೋ ಒಂದೇ ರೀಸನ್ಗೆ ಇಷ್ಟು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ 1 ವಿಸಲ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ. ಬಟ್ ಈ ಥರ ನಾವು ಬೇಯಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಅಂತ ಹೇಳಿ ನಾನು ಈ ಥರನ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿಯೇ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿ
ಸ್ವಲ್ಪ ಎಲ್ಲೋ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನಾನು ಸ್ಪೈಸಿಗೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿನ. ಸೊ ಪೌಡರ್ ಅದಕ್ಕೆ ಯೂಸ್ ಮಾಡ್ತಿಲ್ಲ. ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಮಾಡಿಲ್ಲ, ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಹಾಗೆ ಬೇಯಕ್ಕೆ ಬಿಡೋಣ. ಅದೆಲ್ಲ ಚೆನ್ನಾಗಿ ಬೇಯೋಷ್ಟರಿ ನಾವು ಒಂದು ಸ್ವಲ್ಪ ಕಾಯಿನ ತುರ್ಕೊಂಬಿಡೋಣ ಅಂತ ಹೇಳಿ ಕಾಯಿನ ತುರ್ಕೊತಾ ಇದೆ ಈ ರೀತಿ. ಈ ಥರ ನಾನು ಆ್ಯಕ್ಚುಲಿ ಡೈರೆಕ್ಟಾಗಿ ಕಟ್ ಮಾಡಿ ನಾನು ಮಿಕ್ಸಿ ಮಾಡ್ಕೊತಿದ್ದೆ, ಬಟ್ ಈ ಥರನೂ ಕೂಡ ನಾನು ರೇರು ಈ ಥರ ತುರ್ಕೊಂಡು ಮಾಡುವಂಥದ್ದು ಪಲ್ಯಗಳು ಮತ್ತು ತುರಿಲೇಬೇಕಾಗುತ್ತೆ. ಸೊ ಈ ಥರ ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಪಲ್ಯನೂ ಕೂಡ 5 ಮಿನಿಟ್ಸ್ ಹೀಗೆ ಬಿಟ್ಟರೆ ಪಲ್ಯ ಕೂಡ ರೆಡಿ ಆಗಿರುತ್ತೆ. ಇದು ರಾಗಿ ದೋಸೆಗೋಸ್ಕರ ರೆಡಿ ಮಾಡಿರುವಂಥ ಹಿಟ್ಟು. ಇದು ಯಾವ ಥರ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ರಾಗಿ ದೋಸೆದು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ನಾನು ಡೈರೆಕ್ಟಾಗಿ ಒಂದು 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟದು. ಯಾವುದೇ ರೀತಿ ಏನೂ ಕೂಡ ಆ್ಯಡ್ ಮಾಡಿಲ್ಲ. ಪಲ್ಯ ಹಾಕ್ಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಟೇಸ್ಟಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಗಳಿಗೆಲ್ಲ ಅದಕ್ಕೂ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್.